ಇವತ್ತು ಇವತ್ತೊಂದು ಬೀನ್ಸ್ ಮತ್ತು ಸ್ವಲ್ಪ ವೆಜಿಟೇಬಲ್ ಹಾಕಿ ಒಂದು ಗ್ರೇವಿ ಥರ ಮಾಡೋದು ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಳುವಂಥದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ರುಬ್ಲಿಕ್ಕೆ ತೆಂಗಿನಕಾಯಿ ಹಾಕಿದ್ದೀನಿ, ಅರ್ಧ ಈರುಳ್ಳಿ, ಒಂದು ಚಿಕ್ಕ ಟೊಮ್ಯಾಟೊ, ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸು ಹಾಕಿದ್ದೀನಿ. ಹಸಿಮೆಣ್ಸು ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸು ಹಾಕ್ಕೊಳ್ಳಿ. ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಕಾಳು ಅಷ್ಟನ್ನು ಹಾಕಿ ಪುದೀನ ಹಾಕಿದ್ದೀನಿ. ಸ್ವಲ್ಪ ಪುದೀನನ್ನು ಸೇರಿಸ್ಕೊಳ್ಳಿ. ಇದು ಮಸಾಲೆ ರುಬ್ಬಕ್ಕೆ, ಇದು ಹುರಿಲಿ ಫ್ರೈ ಏನಿಲ್ಲ, ಸುಮ್ಮನೆ ಮಸಾಲ, ಹಸಿ ಮಸಾಲ ರುಬ್ಕೊಳ್ಳೋದು ಬೀನ್ಸಿಂದ ಮಾಡೋ ಒಂದು ಗ್ರೇವಿಗೆ. ಇಷ್ಟನ್ನ ಮಸಾಲ ರುಬ್ಕೊಂಡಾಯ್ತು ನೋಡಿ. ಬೀನ್ಸ್ ತೊಗೊಂಡಿದ್ದೀನಿ, ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತರಕಾರಿಗಳು. ಈಗ ಒಂದು ಬಾಣಲೆ ಬಿಸಿಗಿಡಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ. ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಬಿಸಿ ಆಗೋವರೆಗೆ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೇನು ಬೇರೆ ಐಟಮ್ ಎಲ್ಲ ಹಾಕೋದು ಬೇಡ, ಸಾಸಿವೆ ಜೀರಿಗೆ ಎರಡೇ ಸಾಕು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಉದ್ದುದ್ದ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ಇದಕ್ಕೇನು ಸಣ್ಣ ಕಟ್ ಮಾಡೋದು ಬೇಡ. ಈರುಳ್ಳಿ ಉದ್ದುದ್ದ ಕಟ್ ಮಾಡಿದ್ದೀನಿ. ಒಂದು 2 ಗಡ್ಡೆ ಈರುಳ್ಳಿ ಚೆನ್ನಾಗಿ ಹಾಕ್ಕೊಂಡು, ಸ್ವಲ್ಪ ಇದೇನು ತುಂಬ ಫ್ರೈ ಆಗಿ ಬರೋದು ಬೇಡ ಈರುಳ್ಳಿ. ಸ್ವಲ್ಪ ಎಲ್ಲ ತರಕಾರಿ ಇದ್ರ ಜೊತೆಗೆ ಹಾಕ್ತೇನಲ್ಲ, ಎಲ್ಲ ಒಟ್ಟಿಗೆ ಬೆಂದ್ಕೊಳ್ಳುತ್ತೆ. ಒಂದು ಸ್ವಲ್ಪ ಈ ಥರ ಕೈ ಆಡಿಸ್ಕೊಂಡ್ರೆ ಸಾಕು ಈರುಳ್ಳಿ. ಈಗ ಇದ್ರ ಜೊತೆಗೆ ಬೀನ್ಸ್ ಕಟ್ ಮಾಡಿಟ್ಟಿದ್ದೀನಲ್ಲ, ಬೀನ್ಸು ಸೇರಿಸ್ಕೊಳ್ಳಿ ನೋಡಿ. ಬೀನ್ಸ್ ಕಟ್ ಮಾಡಿ ತೊಗೊಂಡಿದ್ದೀನಿ. ಬೀನ್ಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೀನ್ಸನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಬೀನ್ಸು ನೋಡಿ. ಈ ಥರ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೊಳೆದು. ಇಲ್ಲಿ ನೋಡಿ, ಆಲೂಗಡ್ಡೆನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಫ್ರೈ ಮಾಡೋಕ್ಕೆ ನೋಡಿ. ಆಲೂಗಡ್ಡೆನೂ ಇದಕ್ಕೆ ಹಾಕ್ಕೊಂಡು ಮೂರನ್ನು ಚೆನ್ನಾಗಿ ಬೇಯಿಸಿ, ಅದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ನೋಡಿ. ಅದು ತರಕಾರಿಗಳು ಹಾಕಿದ್ದೀನಲ್ಲ, ಅದಕ್ಕೆ ನೀರು ಹಾಕಬಾರ್ದು ಇವಾಗ. ಚೆನ್ನಾಗಿ ಇದರಲ್ಲೇ ಸ್ವಲ್ಪ ಬೇಯಬೇಕದು ತರಕಾರಿ. ಚೆನ್ನಾಗಿ ಥರ ತಿರುಗಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡು ಬೇಯಿಸ್ತಾ ಇರಿ. ಅದು ಸ್ವಲ್ಪ ಅರಿಶಿಣ ಪುಡಿ, ಅದು ಬೇಯಕ್ಕೆ ಬೇಕಾಗಿದ್ದಷ್ಟು ಉಪ್ಪು. ಅದು ಬೀನ್ಸ್ಗೆಲ್ಲ ಒಂದು ಸ್ವಲ್ಪ ಉಪ್ಪು ಹಿಡಿಬೇಕಾದ್ರೆ ನೀರು ಬಿಡುತ್ತೆ ಅದು ಉಪ್ಪು ಹಾಕಿದರೆ. ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿದೆ, ಹಿಂಗೆ ಫ್ರೈ ಆಗಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಬರುತ್ತೆ ನೋಡಿ. ಇಲ್ಲಿ ಬಟಾಣಿ ಹಾಕಿದ್ದೀನಿ. ಬಟಾಣಿ ಹಾಕಿ ಅದು ಎಲ್ಲ ಸ್ವಲ್ಪ ಆಯಿಲಲ್ಲೇ ಹಿಂಗೆ ಚೆನ್ನಾಗಿ ಫ್ರೈ ಆಗಬೇಕದು. ಅದಕ್ಕೆ ನೀರು ಹಾಕಂಗಿಲ್ಲ ಇವಾಗ. ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡು ಎಲ್ಲ ಬೇಯಬೇಕದು ಮಸಾಲೆನ ಅದರಲ್ಲೇ ಬೇಯಬೇಕದು. ಆ ಥರ ಚೆನ್ನಾಗಿ ನೋಡ್ಕೊಳ್ಳಿ ತರಕಾರಿ ಎಲ್ಲ ಬೇಯೋ ಥರ ನೋಡಿ. ಟೊಮ್ಯಾಟೊ ಲಾಸ್ಟಲ್ಲಿ ಹಾಕಿದ್ದೀನಿ, ಅದು ಫ್ರೈ ಆಗಲಿ ಅಂತ ಬಿಟ್ಟಿದ್ನಲ್ಲ ಆಯಿಲಲ್ಲಿ. ಈಗ ಟೊಮೆಟೊ ಹಾಕಿ ಇದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಥರ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಈಗ ಮಸಾಲೆ ರುಬ್ಬಿದ್ನಲ್ಲ ಅದು ನೋಡಿ, ಅದು ತರಕಾರಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ರುಬ್ಬಿರೋ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ರುಬ್ಬಿದ್ದು ಹಸಿ ಮಸಾಲೆ ರುಬ್ಬಿದ್ನಲ್ಲ, ಇದರಲ್ಲಿ ಏನು ಫ್ರೈ ಮಾಡಿ ಹಾಕಿಲ್ಲ ಐಟಮ್ಸು. ಅದರಿಂದ ಮಸಾಲೆ ಇದರಲ್ಲೇ ಫ್ರೈ ಆಗಬೇಕು. ಈಗ ಎಣ್ಣೆ ಹಾಕಿ ತರಕಾರಿ ಹಾಕಿದ್ನಲ್ಲ, ಆ ಎಣ್ಣೆ ಜೊತೆಗೆ ಮಸಾಲೆ ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡ್ಕೊಳ್ಳಿ. ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಎಣ್ಣೆ ಜೊತೆ. ಈಗ ನೀರು ಹಾಕಬೇಕು ನೀವು. ಇಷ್ಟು ಫ್ರೈ ಆಗಿ ಬಂದಿದ್ದೆಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ 1-2 ನಿಮಿಷ ತೊಗೊಳುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ತನಕ. ಆಮೇಲೆ ಲಾಸ್ಟಲ್ಲಿ ನೀರು ಹಾಕಿ, ಅದೆಲ್ಲ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ನೀರು ಹಾಕಿ. ಈಗ ಬೇಯಬೇಕು ತರಕಾರಿ, ಇನ್ನೂ ಅರ್ಧ ಬೆಂದಿರುತ್ತಲ್ಲ. ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಉಪ್ಪು ಆವಾಗ ಸ್ವಲ್ಪ ಕಡಿಮೆ ಹಾಕಿದ್ನಲ್ಲ ಉಪ್ಪು, ತರಕಾರಿ ಬೇಯಲಿಕ್ಕೆ ಮಾತ್ರ. ಈಗ ನೀರು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಏನಂದರೆ ತರಕಾರಿ ಆಯಿಲಲ್ಲಿ ಫ್ರೈ ಮಾಡಿದ್ದೀನಿ ಅಷ್ಟೇ. ಈಗ ಬೇಯಬೇಕದು ಚೆನ್ನಾಗಿ. ಮಸಾಲೆ ಎಲ್ಲ ಫ್ರೈ ಆಗಿದೆಲ್ಲ ಚೆನ್ನಾಗಿ ಮುಚ್ಚಿಬಿಟ್ಟು ಈ ಥರ ನೋಡಿ ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿ ಬೆಂದ್ರೇ ತರಕಾರಿ ಎಲ್ಲ ಚೆನ್ನಾಗಿ ಬೆಂದರೆ ಟೇಸ್ಟ್ ಇರುತ್ತಲ್ಲ ನೋಡಿ. ಈ ಥರ ಇಷ್ಟು ಗ್ರೇವಿ ಆಯ್ತದು, ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಚಪಾತಿಗೂ ಆಗುತ್ತೆ, ಇದು ಅನ್ನಕ್ಕೂ ಆಗುತ್ತೆ, ಚೆನ್ನಾಗಿರುತ್ತೆ ಗ್ರೇವಿ. ಒಂದು ಸತಿ ಬೇಕಾದ್ರೆ ನೀವು ಮನೆಯಲ್ಲಿ ನೋಡಿ ಈ ಥರ ಮಾಡಿ ನೋಡಿ. ಹಸಿಮೆಣ್ಸು ಹಾಕಿರೋದು, ಖಾರ ಪುಡಿ, ಧನಿಯಾ ಪುಡಿ ಆ ಥರ ಏನು ಹಾಕಿಲ್ಲ ಇದರಲ್ಲಿ. ನಾನು ರುಬ್ಬಕ್ಕೆ ಏನು ಮಸಾಲೆಗೆ ಹಾಕಿದ್ನೋ ಅಷ್ಟೇ ಹಾಕಿರೋದು.
ನೋಡಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಅನ್ನ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಒಂದು ಸತಿ ಈ ಥರ ನೀವು ಮಾಡಿಕೊಂಡು ಮನೆಯಲ್ಲಿ